ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ನಾವು 108 ದಿನಗಳ ಮೌನ ಧ್ಯಾನ ಉಪವಾಸವನ್ನ ಹಮ್ಮಿಕೊಂಡಿದ್ದಾರೆ ಲಲಿತಾ ಪವರ್ ಮೇಡಮ್ ಅವರು. ಆ ಒಂದು ನಿಟ್ಟಿನಲ್ಲಿ ನಾವು ದಿನಾಗ್ಲೂ ಧ್ಯಾನ ಮಾಡ್ತಾ ಇದೀವಿ. ಆಕ್ಚುಲಿ ನಿನ್ನೆ ಸ್ವಲ್ಪ ಕನ್ಫ್ಯೂಷನ್ ಆಗಿ 65ನೇ ದಿನದ್ದು ಪ್ಲೇ ಮಾಡ್ಬಿಟ್ಟಿದೆ. ಆಕ್ಚುಲಿ ನಿನ್ನೆ 64ನೇ ದಿನ, ಇವತ್ತು 65ನೇ ದಿನ. ಸ್ವಲ್ಪ ಇದಾಗಬೇಕು, ಅಡಚಣೆಗಾಗಿ ಕ್ಷಮಿಸಿ. ಇವತ್ತು 64ನೇ ದಿನದ ಲೆಸ್ನ ಪ್ಲೇ ಮಾಡ್ತಾ ಇದ್ದೀನಿ. ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈ ಬೆರಳುಗಳನ್ನು ಕ್ರಾಸ್ ಮಾಡ್ಕೊಳ್ಳಿ, ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಈ ಆನಾಪಾನಸತಿ ಧ್ಯಾನವನ್ನು ಯಾವ ಸಮಯದಲ್ಲಾದರೂ ಮಾಡ್ಬೋದು, ಯಾವ ಜಾಗದಲ್ಲಿ ಆದರೂ ಕೂಡ ಮಾಡ್ಬೋದು. ಯಾರ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ. ಮೂವತ್ತು ವರ್ಷದವರು 30 ನಿಮಿಷಗಳ ಕಾಲ, 50 ವರ್ಷದವರು 50 ನಿಮಿಷಗಳ ಕಾಲ. ಮತ್ತೆ ಇನ್ನೂ ನಾವು ಹೆಚ್ಚಿಗೆ ಕೂತ್ಕೋಬೇಕು ಅಂದರೆ ನಮಗೆ ಅನಿಸಿದರೆ ನಾವು ಎಷ್ಟೊತ್ತು ಬೇಕಾದರೂ ಈ ಧ್ಯಾನವನ್ನು ಮಾಡ್ಬೋದು. ಗಂಟೆಗಟ್ಟಲೆ ಕೂತ್ಕೊಂಡು ನಾವು ಈ ಧ್ಯಾನವನ್ನು ಮಾಡ್ಬೋದು. ಮಧ್ಯರಾತ್ರಿಯಲ್ಲಿ ನಿದ್ದೆ ಬರಲಿಲ್ಲ ಅಂದರೆ ಹಾಸಿಗೆ ಮೇಲೇ ಕೂತ್ಕೊಂಡು ಈ ಧ್ಯಾನವನ್ನು ಮಾಡಬಹುದು. ಉಸಿರಾಟವನ್ನು ಗಮನಿಸೋದಷ್ಟೇ, ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು. ಯಾವುದೇ ಸಮಯದಲ್ಲಿ ಆದ್ರೂ ಕೂಡ, ಎಂಥದ್ದೇ ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಈ ಧ್ಯಾನವನ್ನು ಯಾವಾಗಲೂ ಕೂಡ ಮಾಡಬಹುದು. ಉಸಿರು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರುತ್ತೆ. ಸಮಯ ಸಿಕ್ಕಾಗಲೆಲ್ಲ ನಾವು ಉಸಿರನ್ನು ಗಮನಿಸೋದನ್ನು ಕಲ್ತ್ಕೋಬೇಕು. ಉಸಿರಿನ ಜೊತೆಗೆ ಇರೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ಕಳಿಬಾರ್ದು ಫ್ರೆಂಡ್ಸ್. ಯಾವಾಗ ಸಮಯ ಸಿಗುತ್ತೆ ಆವಾಗ ನಮ್ಮ ಉಸಿರನ್ನು ಅಭ್ಯಾಸ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಅಭ್ಯಾಸ ಮಾಡ್ತಾನೆ ಇರಬೇಕು.
ಸತ್ಯಮೋದ ಧರ್ಮಾಂಚರ, ಆವಾಗ್ಲೇನೆ ನಾವು ಸತ್ಯವನ್ನ ತಿಳ್ಕೊಳ್ತೀವಿ, ಧರ್ಮದಿಂದ ನಾವು ಜೀವಿಸ್ತೀವಿ. ಜೀವನ ಅನ್ನೋದು ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಮಧುರವಾಗಿದೆ. ಸಂಭ್ರಮದ ಜೀವನ ಅಂತೇಳಿ ನಾವು ಸಂಭ್ರಮದ ಜೀವನವನ್ನ ನಾವು ಜೀವಿಸ್ತಾ ಇರ್ತೀವಿ, ಸತ್ಯವನ್ನ ತಿಳ್ಕೊಂಡಾಗ, ಧರ್ಮದಿಂದ ಇದ್ದಾಗ. ಈ ದೇಹವೇ ದೇವಾಲಯ, ಜೀವವೇ ದೇವರು ಅಂಥೇಳಿ ಎಷ್ಟೋ ಮಹಾಶಕ್ತಿಗಳು ನಮಗೆಲ್ಲ ತಿಳಿಸ್ತಾನೆ ಬಂದಿದ್ದಾರೆ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ನಾವು ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಎಷ್ಟೋ ಸೂಕ್ಷ್ಮತೆಗಳನ್ನು ನಾವು ಯಾವಾಗಲೂ ಕೂಡ ತಿಳ್ಕೊಳ್ತಾನೆ ಇರ್ತೀವಿ ಫ್ರೆಂಡ್ಸ್. ನಾವು ಯಾವಾಗ ಈ ಸೂಕ್ಷ್ಮತೆಗಳನ್ನು ತಿಳ್ಕೊಳ್ತಾ ಇರ್ತೀವಿ, ನಾವು ಜೀವಿಸ್ತಾ ಇರುವಂತಹ ಜೀವನವನ್ನು ಕೂಡ, ಆ ಹಾದಿಯನ್ನು ಕೂಡ ಬದಲಾಗ್ಬಿಡತ್ತೆ. ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಯಾವ ಜೀವನ ಇತ್ತು, ಆ ಜೀವನ ನಾವು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡು ಬಿಡ್ತೀವಿ. ಯಾಕೆಂದರೆ ಈ ಧ್ಯಾನದಲ್ಲಿ ನಾವು ಯಾವಾಗಲೂ ಕೂಡ ಸತ್ಯವನ್ನೇ ನಾವು ತಿಳ್ಕೊಳ್ತಾ ಇರ್ತೀವಿ. ಸತ್ಯವನ್ನು ಬಿಟ್ಟು ಬೇರೆ ಏನು ಕೂಡ ನಾವು ತಿಳ್ಕೊಳ್ತಾ ಇರೋದಿಲ್ಲ. ಸತ್ಯದ ಜೀವನ ನಮ್ದಾಗತ್ತೆ. ಹಾಗಾಗಿ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಎಂತಹ ಜೀವನವನ್ನು ಜೀವಿಸ್ತಾ ಇದ್ವಿ, ಅದನ್ನು ನಾವು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡು ಬಿಡ್ತೀವಿ. ಅದಷ್ಟಕ್ಕದೇ ಇದು ಎಲ್ಲ ನಡೆದ್ಬಿಡತ್ತೆ.
ಯಾಕೆ ಮಹಾಶಕ್ತಿಗಳು, ಎಷ್ಟೋ ಅದ್ಭುತವಾದಂತಹ ಶಕ್ತಿ ಸಾಧನೆಯನ್ನ ಮಾಡಿದವರು, ಸತ್ಯವನ್ನ ತಿಳ್ಕೊಂಡವರು, ದೇಹವೇ ದೇವಾಲಯ, ಜೀವವೇ ದೇವರು ಅಂತೇಳಿ ಯಾಕೆ ಹೇಳಿದ್ದಾರೆ? ನಾವು ಹಬ್ಬ ಹರಿದಿನಗಳು ಬಂದ್ಮೇಲೆ ನಮ್ಮ ಮನೆಯಲ್ಲಿ ಯಾವ ರೀತಿ ಅತಿಥಿಗಳನ್ನು ಕರೆದು ನಾವು ಊಟಕ್ಕೆ ಹಾಕ್ತೀವೋ ಅದೇ ರೀತಿನೇ ನಾವು ಧ್ಯಾನವನ್ನ ಮಾಡ್ತಾ ಇದ್ರೆ ಅದ್ಭುತವಾದಂತಹ ಶಕ್ತಿಯನ್ನ, ಭಗವಂತನ ಶಕ್ತಿಯನ್ನ ನಾವು ಪಡ್ಕೊಂಡ್ರೆ ಎಲ್ಲ ದೇವಾನುದೇವತೆಗಳು ಕೂಡ ಈ ಶರೀರದಲ್ಲಿ ಯಾವ ರೀತಿ ಹಬ್ಬ ಹರಿದಿನಗಳಲ್ಲಿ ಅತಿಥಿಗಳಿಗೆ ನಾವು ಯಾವ ರೀತಿ ಊಟಕ್ಕೆ ಅಥವಾ ಅರಿಶಿನ ಕುಂಕುಮಕ್ಕೆ ಊಟಕ್ಕೆ ನಾವು ಯಾವ ರೀತಿ ಕರಿತೀವೋ ಅದೇ ರೀತಿನೇ ನಾವೊಂದು ಭಗವಂತನ ಸ್ಥಿತಿಯಲ್ಲಿದ್ದು ಭಗವಂತನಿಗೆ ಆಹ್ವಾನಿಸಿದಾಗ ಆ ದೇವಾನುದೇವತೆಗಳು ಈ ದೇಹವೆಂಬ ದೇವಾಲಯದಲ್ಲಿ ನೆಲೆಸ್ತಾರೆ. ಯಾರನ್ನ ಪೂಜಿಸಬೇಕು? ನಮಗೆ ನಾವೇ ಪೂಜಿಸ್ಕೊಳ್ಬೇಕು. ಎಲ್ಲಿದ್ದಾರೆ ಆ ಭಗವಂತ? ನಮ್ಮ ಒಳಗಡೆನೆ ಇದ್ದಾರೆ. ನಾವು ಹಬ್ಬದಲ್ಲಿ ಯಾವುದೋ ಒಂದು ಫಂಕ್ಷನ್ ಮಾಡಿ ನಾವು ಊಟಕ್ಕೆ ಕರೆದಾಗ ಅತಿಥಿಗಳು ಬರೋದು, ಊಟವನ್ನ ಮಾಡೋದು ಎಷ್ಟು ಸತ್ಯನೋ ಇದು ಕೂಡ ಅದು ಕಣ್ಣಿಗೆ ಕಾಣಿಸುವಂತಹ ಸತ್ಯ. ಅದು ಎಲ್ಲವೂ ಕೂಡ ನಾವು ನೋಡ್ತಾ ಇರ್ತೀವಿ. ಇವತ್ತು ವಿಶೇಷವಾದಂತಹ ಹಬ್ಬದ ಊಟವನ್ನ ನಾವು ಮಾಡಿದ್ದೀವಿ, ಹಬ್ಬವನ್ನ ನಾವು ಮಾಡಿದ್ದೀವಿ. ನಮ್ಮ ಬಂಧು ಬಳಗದವರನ್ನ ನಾವು ಕರಿಬೇಕು ಅಂತೇಳಿ ಅದು ಕಣ್ಣಿಗೆ ಕಾಣಿಸುವಂತಹ ಸತ್ಯ. ಎಲ್ರು ಕೂಡ ಬರ್ತಾರೋ ಇಲ್ವೋ? ಬರ್ತಾರೆ. ಕರೆದವ್ರು ಎಲ್ರು ಕೂಡ ಬರ್ತಾರೆ. ನಾವು ಯಾರನ್ನ ಕರಿತೀವೋ ಅವ್ರು ಖಂಡಿತ ಬಂದೇ ಬರ್ತಾರೆ. ಹಾಗೆ ನಾವು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡ್ತಾ ಈ ಶರೀರ, ಈ ದೇಹ ದೇವಾಲಯವನ್ನಾಗಿ ನಾವು ಮಾಡಿಕೊಂಡಾಗ ಈ ದೇಹವೇ ದೇವಾಲಯ, ಈ ದೇಹವೇ ದೇವಾಲಯ ಆಗ್ಬೇಕಂದ್ರೆ ನಾವು ಎಂತಹ ಒಂದು ಸ್ಥಿತಿಯಲ್ಲಿರಬೇಕು? ಯಾವಾಗಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡ್ತಾ ಇರಬೇಕು, ಒಳ್ಳೆಯ ಆಲೋಚನೆಗಳನ್ನ ತುಂಬಿಕೊಂಡಿರ್ಬೇಕು, ಯಾವಾಗಲೂ ಕೂಡ ಸತ್ಯದಲ್ಲಿ ಜೀವಿಸ್ತಾ ಇರಬೇಕು, ಧರ್ಮವಾಗಿ ನಾವು ಜೀವಿಸ್ತಾ ಇರಬೇಕು, ಯಾರಿಗೂ ಕೂಡ ಹಿಂಸೆ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ನಮ್ಮ ಯೋಚನೆಗಳಿಂದನೂ ಕೂಡ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ನಮ್ಮ ಯೋಚನೆ ಬೇರೆಯವರ ಜೀವನದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ನಮ್ಮ ಯೋಚನೆಗಳಲ್ಲಿನೂ ಕೂಡ. ಈ ರೀತಿ ನಾವು ಅಭ್ಯಾಸ ಮಾಡಬೇಕು ಅಂದ್ರೆ, ಈ ರೀತಿ ನಮಗೆ ಸಾಧ್ಯ ಆಗ್ಬೇಕಂದ್ರೆ ನಾವು ಉಸಿರು ಎಂಬ ಗುರುವಿನ ಜೊತೆಗೆ ಇರಬೇಕು ಫ್ರೆಂಡ್ಸ್. ಆ ಉಸಿರೇ ನಮಗೆ ತಿಳಿಸ್ಕೊಡತ್ತೆ ಎಂತಹ ಯೋಚನೆಗಳನ್ನ ಮಾಡಬೇಕು, ಎಂತಹ ಕೆಲಸವನ್ನ ಮಾಡಬೇಕು, ಎಂತಹ ಮಾತನ್ನ ಮಾತಾಡಬೇಕು. ಆಗ ಈ ದೇಹ ದೇವಾಲಯ ಆಗತ್ತೆ. ಎಂತಹ ಆಹಾರವನ್ನ ನಾವು ಸೇವಿಸಬೇಕು, ಎಷ್ಟು ಸೇವಿಸಬೇಕು. ಈ ದೇಹವೇ ದೇವಾಲಯವನ್ನಾಗಿ ನಾವು ಮಾಡಿಕೊಂಡಾಗ ನಮ್ಮಲ್ಲಿರುವಂತಹ ಜೀವವೇ ದೇವರು. ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಜೀವವೇ ದೇವರು ಆದ್ಮೇಲೆ ನಾವೇ ಭಗವಂತರು. ಒಂದು ಭಗವಂತನ ಒಂದು ಭಾಗ ನಾವು ಕೂಡ ಭಗವಂತರೇ.
ಯಾವಾಗ ನಾವು ದೇಹವೇ ದೇವಾಲಯ, ಜೀವವೇ ದೇವರು ಅಂದಾಗ ಈ ದೇಹದಲ್ಲಿ, ಈ ದೇವಾಲಯದಲ್ಲಿ ಈ ಜೀವ ಯಾರನ್ನ ಆಹ್ವಾನಿಸುತ್ತೋ ಎಲ್ಲ ಜೀವಗಳಲ್ಲಿ ಕೂಡ ಈ ದೇವಾಲಯದಲ್ಲಿ ಬಂದು ನೆಲೆಸತ್ತೆ. ಯಾವಾಗ ನಾವು ಕರೆದಾಗ ಎಷ್ಟೋ ರುಚಿಯಾಗಿ ಅಡುಗೆಯನ್ನು ಮಾಡಿ ನಾವು ಬಂಧು ಬಳಗದವರನ್ನ ನಾವು ಹೇಗೆ ಕರಿತೀವೋ ಹಾಗೆ ಕೂಡ ಈ ಶರೀರವೆಂಬ ದೇವಾಲಯದಲ್ಲಿ ಎಷ್ಟೋ ದೇವಾನುದೇವತೆಗಳು ಬಂದು ನಮ್ಮ ಶರೀರದಲ್ಲಿ, ನಮ್ಮ ಸೂಕ್ಷ್ಮ ಶರೀರದಲ್ಲಿ ಬಂದು ನಾವು ತಗೊಳ್ಳುವಂಥ ಆಹಾರ ಅವ್ರಿಗೂ ಕೂಡ ಅವರು ಒಂದು ಸೂಕ್ಷ್ಮ ಶರೀರದಿಂದ ನಮ್ಮ ಶರೀರದಲ್ಲಿ ಪ್ರವೇಶ ಆಗಿ ಆ ಆಹಾರವನ್ನು ಸೇವಿಸ್ತಾರೆ, ತಗೊಳ್ತಾರೆ. ಅಂತಹ ಒಂದು ಶಕ್ತಿಯನ್ನು ನಾವು ಪಡ್ಕೋಬೇಕು. ಇದು ಸಾಧ್ಯ ಇದೆ ಫ್ರೆಂಡ್ಸ್. ಇದು ನಾನು ಮಾತಿನಲ್ಲಿ ಹೇಳ್ತಾ ಇಲ್ಲ, ಇದು ನನ್ನ ಅನುಭವ ಮುಖಾಂತರನೇ ನಾನು ಹೇಳ್ತಾ ಇರೋದು. ಯಾಕೆ ನಾನು ಪೂಜೆಗಳನ್ನು ಬಿಟ್ಟಿದ್ದೀನಿ ಅಂದರೆ, ನಾನು ಈ ದೇಹವೇ ದೇವಾಲಯನ್ನಾಗಿ ಮಾಡ್ಕೊಂಡಿದ್ದೀನಿ, ಜೀವವೇ ದೇವರನ್ನಾಗಿ ನಾನು ನೋಡ್ತಾ ಇದ್ದೀನಿ. ಎಲ್ಲ ದೇವಾನುದೇವತೆಗಳು ಕೂಡ ನಾನು ಕರೆದಾಗ, ನನಗೆ ಜ್ಞಾನ ಬೇಕಾದಾಗ ಜ್ಞಾನವನ್ನು ಕೊಡ್ತಾರೆ, ಹಸಿವಾದಾಗ ಆಹಾರವನ್ನು ಸೇವಿಸ್ತಾರೆ, ಊಟ ಮಾಡಬೇಕಂದಾಗ ಈ ಸೂಕ್ಷ್ಮ ಶರೀರದಲ್ಲಿ ಆ ದೇವತೆಗಳು ಬಂದು ಆಹಾರವನ್ನು ತಗೊಳ್ತಾರೆ. ಇದು ನಾನು ಅನುಭವ ಮುಖಾಂತರನೇ ಹೇಳ್ತಾ ಇರೋದು. ಇದು ಎಲ್ರಿಗೂ ಕೂಡ ಸಾಧ್ಯ ಇದೆ. ನಾವು ಏನು ಮಾಡ್ತೀವಿ, ಮೊದಲು ನಾನು ಏನು ಮಾಡ್ತಾ ಇದ್ದೆ, ಹೊಟ್ಟೆ ಹಸಿವಾದಾಗ ಆ ಒಂದು ವಿಗ್ರಹಕ್ಕೆ ನೈವೇದ್ಯ ಮಾಡಬೇಕು, ಅಲ್ಲಿ ಪೂಜೆಗೆ ನೈವೇದ್ಯ ಮಾಡಿ ನಾನು ಊಟ ಮಾಡಬೇಕು ಅಂತೇಳಿ ಹೊಟ್ಟೆ ಹಸಿವು ಆದ್ರೂ ಕೂಡ ನಾನು ತಿಂತಾ ಇರಲಿಲ್ಲ. ಭಗವಂತ ಬಂದು ತಿಂತಾನೆ ಅಂಥೇಳಿ ಎಲ್ಲರೂ ಕೂಡ ನಾವು ಹಾಗೆ ಮಾಡೋದು. ಅದಕ್ಕೋಸ್ಕರನೇ ನೈವೇದ್ಯವನ್ನೇ ಇಡ್ತೀವಿ. ಅಲ್ಲಿ ಯಾವ ಭಗವಂತನೂ ಬಂದು ತಿನ್ನೋದಿಲ್ಲ. ನಾವು ಯಾವಾಗ ಈ ದೇಹವೇ ದೇವಾಲಯ, ಜೀವವೇ ದೇವರು ಅಂಥೇಳಿ ನಾವು ಸಾಧನೆಯಿಂದ ಇದನ್ನು ನಾವು ಸಿದ್ಧಿ ಮಾಡ್ಕೊಳ್ತೀವಿ, ಆಗ ಭಗವಂತ ನಮ್ಮ ಒಳಗಡೆನೆ ಬಂದು ಆ ಆಹಾರವನ್ನು ಸೇವಿಸ್ತಾನೆ. ಯಾರು ಶುದ್ಧ ಮನಸ್ಸಿನಿಂದ ಸತ್ಯವನ್ನ ತಿಳ್ಕೊಂಡು ಯಾರ ಮನೆಯಲ್ಲಿ ಆ ರೀತಿ ಅಡಿಗೆ ಮಾಡಿರ್ತಾರೋ ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಭಗವಂತ ಬಂದಿರ್ತಾನೆ. ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಆ ಆಹಾರವನ್ನ ಸೇವಿಸ್ತಾರೆ. ಯಾವ ಒಂದು ಶರೀರದಲ್ಲಿ ಶುದ್ಧಿಯಾಗಿ ಇಟ್ಕೊಂಡು ಆ ಶರೀರವನ್ನ ದೇವಾಲಯನ್ನಾಗಿ ಮಾಡ್ಕೊಂಡಿರ್ತಾರೋ, ಆ ಜೀವನೇ ದೇವರು ಅಂತೇಳಿ ಯಾರು ಅನ್ಕೊಂಡಿರ್ತಾರೋ ಅವ್ರ ಮನೆಯಲ್ಲಿ ಖಂಡಿತ ಕೂಡ ಭಗವಂತ ಬಂದಿರ್ತಾನೆ ಅವತ್ತಿನ ದಿನ. ಇದನ್ನ ನಾನು ಎಷ್ಟೋ ಸತಿ ನಮ್ಮ ಮನೆಯಲ್ಲಿನೂ ಕೂಡ ಹಂಚ್ಕೊಂಡಿದ್ದೀನಿ. ಇವತ್ತು ನಾನು ಊಟ ಮಾಡಿಲ್ಲ, ಇವತ್ತು ಭಗವಂತನ ಬಂದು ಊಟ ಮಾಡಿದ್ದಾನೆ. ಇದು ನಮ್ಮ ಮಕ್ಕಳ ಮುಂದೆ ನಾನು ಎಷ್ಟೋ ಸತಿ ಹಂಚ್ಕೊಂಡಿದ್ದೀನಿ ಈ ವಿಷಯವನ್ನ. ನಾನು ಒಂದೊಂದ್ಸತಿ ಊಟ ಮಾಡೋದಕ್ಕಿಂತ ಎಲ್ಲರ ಜೊತೆಗೂ ಕೂಡಿ ಊಟ ಮಾಡೋದಕ್ಕಿಂತ ಮೊದಲೇನೆ ನಾನು ಊಟ ಮಾಡಿಬಿಡ್ತೀನಿ. ಅಷ್ಟೊಂದು ಎಕ್ದಮ್ ಹಸಿವಾಗಿ ಆಗ್ಬಿಡತ್ತೆ ನನಗೆ.
ಇವಾಗ ನಾನು ಸದ್ಯಕ್ಕೆ ಎದ್ದು ನಾನು ಧ್ಯಾನಕ್ಕೆ ಕುತ್ಕೊಂಡಿದ್ರು ಕೂಡ ಈ ಕ್ಷಣದಲ್ಲಿ ನನಗೆ ಊಟ ಬೇಕು ಅಂದಾಗ ತಕ್ಷಣನೇ ನಾನು ಊಟ ಮಾಡ್ತೀನಿ. ಹೇಗೆ ಕೆಲಸ ಮಾಡುವಾಗ ನನಗೆ ಯಾವ ರೀತಿ ಧ್ಯಾನಕ್ಕೆ ಕುತ್ಕೋ ಅಂತ ಹೇಳಿ ಹೇಗೆ ಬರುತ್ತೋ, ಧ್ಯಾನ ಕುತ್ಕೊಂಡಾಗ್ಲೂ ಕೂಡ ಒಂದೊಂದ್ಸತಿ ಹಸಿವು ಆಗತ್ತೆ, ತಕ್ಷಣನೇ ಎದ್ದು ನಾನು ಊಟ ಮಾಡ್ತೀನಿ. ಅದು ಎಂಥದ್ದೇ ಸಮಯವಾಗಿರ್ಲಿ, ಸಮಯವನ್ನ ನಾನು ನೋಡೋದಿಲ್ಲ. ಹಸಿವು ಆದಾಗ ಆ ಕ್ಷಣದಲ್ಲಿ ನಾನು ಊಟ ಮಾಡೇ ಬಿಡ್ತೀನಿ. ಯಾರು ದೇಹವೇ ದೇವಾಲಯನ್ನಾಗಿ ಮಾಡಿಕೊಂಡು ಜೀವವೇ ದೇವರು ಅಂತ ಅನ್ಕೊಳ್ತಾರೋ ಅವರ ಶರೀರದಲ್ಲಿ ಭಗವಂತ ನೆಲೆಸಿ ಆ ಆಹಾರವನ್ನ ಸೂಕ್ಷ್ಮ ಶರೀರದಿಂದ ಸೇವನೆ ಮಾಡ್ತಾರೆ. ಇದು ಈ ಸತ್ಯವನ್ನ ಯಾರಿಗೆ ಗೊತ್ತಾಗತ್ತೆ? ಕೇವಲ ಧ್ಯಾನ ಮಾಡೋರಿಗೆ. ನಮ್ಮ ಜೊತೆಗೆ ನಾವಿರೋದ್ರಿಂದ ಈ ಸತ್ಯವನ್ನ, ಈ ಸೂಕ್ಷ್ಮತೆಯನ್ನ ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್. ಭಗವಂತ ಊಟ ಮಾಡ್ತಾನೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತು. ಭಗವಂತಗೆ ನೈವೇದ್ಯ ಇಟ್ರೆ ಊಟ ಮಾಡ್ತಾನೆ ಅಂತ ಹೇಳಿದ್ರೆ, ಆದ್ರೆ ಆ ಒಂದು ಮಾಡೋ ವಿಧಾನ ನಾವು ತಪ್ಪಾಗಿ ನಾವು ತಿಳ್ಕೊಂಡಿದ್ದೀವಿ. ಅದು ಸರಿಯಾಗಿ ಆ ವಿಧಾನವನ್ನ ನಾವು ಮಾಡೋದಿಲ್ಲ. ಭಗವಂತನಿಗೆ ಯಾವ ರೀತಿ ಊಟ ಕೊಡಬೇಕು ಅಂತೇಳಿ. ನಿಮಗೆ ಇದು ಇಷ್ಟು ದಿನ ಅರಿವಿಗೆ ಇಲ್ಲದೆ ಇರಬಹುದು. ಇವಾಗ ನಿಂತ್ರ ನಿಮ್ಗೆ ಆ ರೀತಿ ಹೇಳಿದ ಮೇಲೆ ಅನುಭವಕ್ಕೆ ಬಂದ್ರೂ ಬರ್ಬೋದು. ಯಾಕೆಂದ್ರೆ ಇದು ಎಲ್ರಿಗೂ ಕೂಡ ಆಗೋದು ಸಾಧ್ಯ ಇದೆ, ಎಲ್ರಿಗೂ ಕೂಡ ಸಾಧ್ಯ ಇದೆ. ಹಬ್ಬದ ದಿನದಲ್ಲೇನೆ ಅಂತಲ್ಲ, ಯಾವಾಗ ಬೇಕಾದ್ರೂ ಕೂಡ. ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ಹಬ್ಬದ ಊಟನೇ ದಿನಾಲೂ ಕೂಡ. ಯಾವ ಸಮಯದಲ್ಲಿ ಭಗವಂತ ಈ ದೇವಾಲಯದಲ್ಲಿ ಆ ಭಗವಂತ ಬಂದು ಯಾವಾಗ ನೆಲೆಸ್ತಾನೋ, ಯಾವಾಗ ಊಟ ಕೇಳ್ತಾನೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ದಿನಾಲೂ ಕೂಡ ಹಬ್ಬದ ಊಟ, ದಿನಾಲೂ ಕೂಡ ವಿಧ ವಿಧವಾಗಿ ಅಡಿಗೆಯನ್ನ ಮಾಡಿ ಒಂದು ಸ್ವೀಟು ನಾನು ಯಾವಾಗಲೂ ಕೂಡ ದಿನಾಲೂ ಕೂಡ ನಮ್ಮ ಮನೆಯಲ್ಲಿ ಒಂದು ಸ್ವೀಟು. ನಮ್ಮ ಮನೆಯಲ್ಲಿ ದಿನಾಲೂ ಕೂಡ ಹಬ್ಬನೇ ಫ್ರೆಂಡ್ಸ್. ನಾನು ಇದನ್ನ ಧ್ಯಾನಕ್ಕೆ ಬಂದ ಮೇಲೆನೆ ಈ ಸತ್ಯವನ್ನ ನಾನು ತಿಳ್ಕೊಂಡಿರೋದು. ನೋಡಿದವ್ರು ಏನ್ ಹೇಳ್ತಾರೆ, ಪೂಜೆ ಮಾಡೋಲ್ಲ, ನೈವೇದ್ಯ ಇಡೋದಿಲ್ಲ ಅಂತೇಳಿ. ನಾನು ಧ್ಯಾನಕ್ಕೆ ಬರೋಕಿನ ಮೊದಲು ನಾನು ನೈವೇದ್ಯಕ್ಕೋಸ್ಕರ ಏನಾದರೂ ಮಾಡ್ತಾ ಇರ್ತೀವಿ, ಏನೋ ಒಂದು ಮಾಡ್ತಾ ಇರ್ತೀವಿ. ಆ ಚಿಕ್ಕ ಮಕ್ಕಳು ಕೇಳಿದ್ರು ಕೂಡ ನಾವು ಅವರಿಗೆ ಕೊಡೋದಿಲ್ಲ, ನೈವೇದ್ಯ ಆಗೋವರೆಗೂ ನಿನಗೆ ಕೊಡೋದಿಲ್ಲ ಅಂತೇಳಿ. ಎಷ್ಟೊಂದು ಅಜ್ಞಾನ ನಮ್ಮಲ್ಲಿದೆ ಅಂದ್ರೆ, ಆ ಮಗುನೇ ಆ ಭಗವಂತನ ರೂಪದಲ್ಲಿ ಬಂದು, ಆ ಮಕ್ಕಳಂದ್ರೇನೆ ನಾವು ಭಗವಂತ ಅಂತ ಹೇಳ್ತೀವಿ, ಬಾಯಿಲಿಂದ ಹೇಳ್ತೀವಿ ಮಕ್ಕಳು ದೇವರ ಸಮಾನ ಅಂತೇಳಿ.
ಆ ನೈವೇದ್ಯವನ್ನ ಮಾಡ್ತಾ ಇರುವಾಗ ಆ ಮಕ್ಕಳಿಗೆ ಸ್ವಲ್ಪ ಕೂಡ ನಾವು ಕೇಳಿದ್ರೂ ಕೂಡ ಕೊಡೋದಿಲ್ಲ. ಮತ್ತೆ ಆ ಭಗವಂತ ಬಂದು ಆ ನೈವೇದ್ಯವನ್ನ ಸ್ವೀಕಾರ ಮಾಡು ಅಂದ್ರೆ ಹೇಗ್ ಮಾಡ್ತಾನೆ ಭಗವಂತ ಬಂದು ಸ್ವೀಕಾರ? ಯಾಕೆಂದ್ರೆ ನಾನು ಅದನ್ನ ಮಾಡಿನೇ ಇಲ್ಲಿ ಈ ಒಂದು ಸ್ಥಿತಿಗೆ ಬಂದಿರೋದು. ಯಾವ ರೀತಿ ನಾವು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೂ ಕೂಡ ಚಿಕ್ಕವರಿದ್ದಾಗ ನಮಗೂ ಕೂಡ ಕೇಳಿದ್ರೆ ಕೊಡ್ತಾ ಇರ್ಲಿಲ್ಲ, ಭಯ ಪಡಿಸ್ತಾ ಇದ್ರು. ನನಗೆ ಅದು ತಿನ್ಬೇಕು ಅಂತೇಳಿ ಹತ್ರನೂ ಕೂಡ ಕೊಡ್ತಾ ಇರ್ಲಿಲ್ಲ. ನಾನು ಧ್ಯಾನಕ್ಕೆ ಬರೋಕಿನ ಮೊದಲು ಮುತ್ತೈದೆಯರನ್ನೆಲ್ಲ ಕರೆದು ಊಟಕ್ಕೆ ನಾನು ಬಡಿಸ್ತಾ ಇದ್ದೆ. ವಿಧ ವಿಧವಾದ ರೀತಿಯ ಅಡಿಗೆಯನ್ನ ಮಾಡಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ನಾನು ಯಾವಾಗ ಧ್ಯಾನಕ್ಕೆ ಬಂದೆ ಕೇವಲ ಧ್ಯಾನವೊಂದೇ ನಾನು ಮಾಡಿಸ್ತೀನಿ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಅವರೇ ಆ ದೇಹವನ್ನ ದೇವಾಲಯನ್ನಾಗಿ ಮಾಡ್ಕೊಂಡಿರ್ತಾರೆ. ಅವರಲ್ಲಿ ಜೀವವೇ ಭಗವಂತನ ಆಗಿರತ್ತೆ. ಹೇಗೆ ಮಾನವರು ಮಾಧವರಾಗಿ ಸತ್ಯಲೋಕದಲ್ಲಿ ಸೇರ್ಕೊಂಡಿರ್ತಾರೋ ಆ ಸತ್ಯಲೋಕದಲ್ಲಿ ಈ ಶರೀರ ಸಮೇತನೇ ಆ ಒಂದು ಸತ್ಯಲೋಕದಲ್ಲಿ ಅವರು ಸೇರ್ಕೊಂಡಿರ್ತಾರೆ. ನಾನು ಸತ್ಯಲೋಕದಲ್ಲಿ ನೋಡಿರೋದು ಶರೀರ ಸಮೇತನೇ ಅವ್ರಿಗೆ ನೋಡಿರೋದು. ಅದೇ ಶೂನ್ಯ ಲೋಕದಲ್ಲಿ ನೋಡಿದಾಗ ಕೇವಲ ಒಂದು ಸ್ಪರ್ಶ ಮಾತ್ರ ಅಲ್ಲಿ ಗೊತ್ತಾಗತ್ತೆ. ಇವಾಗ ನಮಗೆ ವಿಶ್ವ ಪ್ರಾಣಶಕ್ತಿ ಅನ್ನೋದು ಹೇಗೆ ಅನುಭವ ಮುಖಾಂತರ ನಾವು ತಿಳ್ಕೊಳ್ತಾ ಇರ್ತೀವಿ, ಹಾಗೆ ಶೂನ್ಯ ಲೋಕದಲ್ಲಿ ನಾವು ಅನುಭವ ಮುಖಾಂತರನೇ ತಿಳ್ಕೊಬೇಕು. ಅಲ್ಲಿ ಶರೀರ ಏನು ಕೂಡ ಇಲ್ಲ. ಸತ್ಯಲೋಕದಲ್ಲಿ ನಾನು ಶರೀರ ಸಮೇತ ಆ ಮಾಸ್ಟರ್ಗಳನ್ನ ನಾನು ನೋಡಿದ್ದೀನಿ. ಈ ಮಾನವರಿಂದ ಮಾಧವರು ಆಗ್ಬೇಕಂದ್ರೆ ಅವರು ಎಂಥದ್ದೇ ಒಂದು ಸಾಧನೆಯನ್ನ ಮಾಡಿ ಯಾವ ಒಂದು ಸ್ಥಿತಿಯಲ್ಲಿ ಹೋದರೂ ಕೂಡ ಅವರು ಸತ್ಯಲೋಕದಲ್ಲಿ ಅವರು ಅಲ್ಲಿ ಸೇರ್ಕೊಂಡಿರ್ತಾರೆ, ಸಾಧನೆಯನ್ನ ಮಾಡಿದವರು. ನಮಗೆ ಯಾವ ರೀತಿ ಪ್ರಾಣಿಗಳು ನಮಗೆ ಭಗವಂತ ಅಂತ ಅನ್ಕೊಳ್ತಾರೆ, ಪ್ರಾಣಿಗಳಿಗೆ ನಾವು ಈ ಒಂದು ಮಾನವರು ಭಗವಂತರು.
ಅವರಿಗೆ ನಾವು ರಕ್ಷಣೆಯನ್ನು ಕೊಡಬೇಕಾಗಿರೋದು ನಾವು ಭಕ್ಷಣೆ ಜೀವ ಹಾನಿಯನ್ನು ಮಾಡ್ತಾ ಇರ್ತೀವಿ. ಅವರು ನಮಗೆ ಭಗವಂತ ಅಂತೇಳಿ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಆ ಪ್ರಾಣಿ ಜನ್ಮದಿಂದ ಮಾನವ ಜನ್ಮಕ್ಕೆ ಅವರು ಬರಬೇಕು. ಆ ಪ್ರಾಣಿ ಜನ್ಮದಿಂದ ಮಾನವ ಜನ್ಮಕ್ಕೆ ಬರಬೇಕಂದ್ರೆ ನಮ್ಮ ಜೊತೆ ಒಂದು ಸಂಘದಲ್ಲಿ ಅವರು ಇರಬೇಕು. ನಾವು ಅದನ್ನು ಮಾಡ್ತಾ ಇದ್ದೀವ? ಯಾರು ಮಾಡ್ತಾರೆ? ಅದು ಯಾರು ಸತ್ಯವನ್ನ ತಿಳ್ಕೊಂಡಿರ್ತಾರೋ ಅವರು ಆ ಸಾಧನೆಯನ್ನ ಮಾಡ್ತಾರೆ, ಆ ಒಂದು ಕೆಲಸವನ್ನ ಮಾಡ್ತಾರೆ. ಪ್ರಾಣಿಗಳಿಗೆ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆ ಪ್ರಾಣಿಗಳಿಗೆ ಮಾನವರೇ ಒಂದು ಭಗವಂತ, ನಾವೇ ಅವ್ರಿಗೆ ಭಗವಂತರು. ನಮಗೆ ಯಾರು ಭಗವಂತ? ಆ ಮೇಲಿನ ಒಂದು ಸತ್ಯಲೋಕದಲ್ಲಿ ಇರುವಂಥವ್ರು, ಅವರು ನಮಗೆ ಭಗವಂತರು. ಅದಕ್ಕೆ ನಾವು ವಿಗ್ರಹಗಳನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ. ಹೇಗೆ ನಮ್ಮ ಕುಟುಂಬದಲ್ಲೇನೆ ಇದ್ದು ನಾವು ಮನೆಯನ್ನು ನೋಡಿಕೊಂಡು ಆ ಪ್ರಾಣಿಗಳನ್ನ ಒಂದು ಪ್ರಾಣಿ ಜನ್ಮದಿಂದ ಮಾನವ ಜನ್ಮಕ್ಕೆ ಬರೋದಕ್ಕೆ ಯಾವ ರೀತಿ ನಾವು ಶ್ರಮವನ್ನು ವಹಿಸಬೇಕು ಆ ರೀತಿ ನಾವು ಮಾಡ್ತಾ ಇಲ್ಲ. ಆದರೆ ಅದನ್ನು ನಾವು ಮಾಡಬೇಕು. ಅವಾಗಲೇ ನಾವು ದೇಹವೇ ದೇವಾಲಯನ ಮಾಡಿಕೊಂಡು ಜೀವವೇ ದೇವರನ್ನಾಗಿ ನಮ್ಮ ಒಳಗಡೆ ಜೀವಿಸ್ತಾ ಇರೋ ಯಾರಿಗೆ ಆ ಒಂದು ಸ್ಥಿತಿಯಲ್ಲಿ ಇರ್ತಾರೋ ಅವರು ಆ ಕೆಲಸವನ್ನು ಮಾಡ್ತಾರೆ. ಯಾರು ಸತ್ತ ಪ್ರಾಣಿಗಳನ್ನ ಹೊಟ್ಟೆ ಒಳಗೆ ಹಾಕೊಳ್ತಾರೋ ಅವರು ದೇಹ ದೇವಾಲಯವಲ್ಲ, ಸ್ಮಶಾನ. ಅದು ದೇವಾಲಯ ಅಲ್ಲ ಫ್ರೆಂಡ್ಸ್. ಅದು ಅಂಥವರ ಒಂದು ದೇಹದಲ್ಲಿ ಜೀವದಲ್ಲಿ ಭಗವಂತ ಇರೋದಿಲ್ಲ, ಎಲ್ಲರೂ ಕೂಡ ಸೈತಾನ್ಗಳೇ ಇರೋದು. ಯಾಕೆಂದ್ರೆ ಇದು ಕೂಡ ನನಗೆ ಅನುಭವ ಆಗಿದೆ. ನಾನು ಮೊದಲು ಆ ಒಂದು ಸ್ಥಿತಿಯಿಂದನೇ ಈ ಸ್ಥಿತಿಗೆ ನಾನು ಬಂದಿರೋದು. ಸ್ಮಶಾನದಲ್ಲಿ ಯಾರಿರ್ತಾರೆ? ಸೈತಾನ್ಗಳನ್ನೇ ಇರೋದು, ಅಲಿತಾ ಇರ್ತಾರೆ. ಹಾಗೆ ಆ ಸತ್ತ ಜೀವವನ್ನ ಯಾರು ತಿಂತಾ ಇರ್ತಾರೋ ಅವ್ರ ಹೊಟ್ಟೆನೇ ಸ್ಮಶಾನ. ಅಲ್ಲಿ ಎಲ್ಲ ಕೂಡ ಸೈತಾನ್ಗಳೇ ಇರೋದು. ಒಳ್ಳೆ ಕೆಲಸ ಮಾಡೋಂದ್ರೆ ಹೇಗ್ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ? ಸಾಧ್ಯ ಇಲ್ಲ. ಒಳ್ಳೆ ಯೋಚನೆಗಳು ಬಂದ್ರೆ ಹೇಗ್ ಬರುತ್ತೆ? ಮತ್ತೆ ಮಾನವರಿಂದ ಮಾಧವರ ಸ್ಥಿತಿಗೆ ಹೋಗ್ಬೇಕಂದ್ರೆ ಹೇಗ್ ಸಾಧ್ಯ ಆಗತ್ತೆ? ಆ ಭಗವಂತನಿಗೆ ನೈವೇದ್ಯ ಆ ಭಗವಂತ ಹೇಗ್ ತಿನ್ನೋದಿಕ್ಕೆ ಸಾಧ್ಯ ಆಗತ್ತೆ? ಸೈತಾನರ ಕೈಯಲ್ಲಿರುವಂತ ಅಡಿಗೆ ಭಗವಂತ ಯಾವಾಗ್ಲೂ ಕೂಡ ಸೇವಿಸೋದಿಲ್ಲ. ಇದು ನಾನು ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಯಾವ ರೀತಿ ಧ್ಯಾನಕ್ಕೆ ಬರೋಕಿನ ಮೊದಲು ನಾನು ಇವಾಗ ಹೇಳ್ತಾ ಇರೋದು. 1996ರಲ್ಲಿ ಪಕ್ಷಮಾಸ ಸಮಯದಲ್ಲಿ, ಅದು ನಾವು ಎಲ್ಲರೂ ಕೂಡ ಪಿತೃ ಏನು ಕನ್ನಡದಲ್ಲಿ ಏನು ಹೇಳ್ತಾರೋ ಪಕ್ಷಮಾಸ ಅಂತ ಹೇಳ್ತಾರೆ ನೋಡಿ. ಎಲ್ಲರೂ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾ ಇರ್ತಾರಲ್ವಾ. ಅವ್ರ ಮನೆಯಲ್ಲಿ ಯಾರಾದರೂ ಇವಾಗ ಗಣೇಶ ಹಬ್ಬ ಇವಾಗ್ಲೇ ಬರೋದದು. ಅಮಾವಾಸ್ಯೆ ಹುಣ್ಣಿಮೆಯಿಂದ ಮತ್ತೆ ಅಮಾವಾಸ್ಯೆದವರೆಗೂ ಕೂಡ ಅಂತ ಒಂದು ಈ ಸಮಯದಲ್ಲೇನೆ ಗಣೇಶ ಹಬ್ಬ ಆದಮೇಲೆ ಆವಾಗ ನಾವು
ನಾನು ಚಿಕನ್ ಮಟನ್ ಎಲ್ಲವನ್ನು ಕೂಡ ನಾನು ತಿಂತಾ ಇದ್ದೆ. ನನ್ನ ಮನಸ್ಸು ಒಂದು ಸೈತಾನ್ ಥರ ಇತ್ತು. ಯಾವಾಗಲೂ ಕೂಡ ಯೋಚನೆಗಳು ನನ್ನ ಸರಿಯಾಗಿರಲಿಲ್ಲ. ನಂದು ಅಂತ ಅಲ್ಲ, ಪ್ರತಿಯೊಬ್ಬರದ್ದು ಕೂಡ ತಿನ್ನೋರ ಯೋಚನೆ ಹಾಗೇ ಇರುತ್ತೆ. ನಾವು ಅವಾಗ ಅರಿವಿನಿಂದ ಅದನ್ನು ನೋಡ್ತಾ ಇರಲಿಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಗೊತ್ತಾಗಿರೋದು. ಯಾರು ಕೂಡ ಅರಿವಿನಿಂದ ನೋಡ್ತಾ ಇರೋದಿಲ್ಲ. ಎಲ್ಲಿವರೆಗೂ ಧ್ಯಾನಕ್ಕೆ ಬರೋದಿಲ್ಲ ಅಲ್ಲಿವರೆಗೂ ಕೂಡ. ಎಂಥ ಆಹಾರ ನಾವು ತಗೊಳ್ತಾ ಇರ್ತೀವಿ, ಅಂತಹ ಯೋಚನೆಗಳಿಂದ ಅಂತಹ ಜೀವನ ನಮ್ದಾಗಿರತ್ತೆ. ದಸರಾ ಹಬ್ಬ ಸಮಯದಲ್ಲಿ ನನಗೆ ಆವಾಗ ಪಕ್ಷ ಮಾಸು ಅಂತ ಹೇಳ್ತಾರಲ್ವ, ಆ ಒಂದು ಸಮಯದಲ್ಲಿ ನನಗೆ ಸಮಸ್ಯೆ ಬಂದಾಗ ಮತ್ತೆ ಅದ್ರ ಮುಂದೆ ಬರೋದೇ ದಸರಾ ಹಬ್ಬ. ಅವಾಗ ದಸರಾ ಹಬ್ಬದಲ್ಲಿ ಏನು ಮಾಡಿರ್ತಾರೆ, ಎಲ್ಲರ ಮನೆಯಲ್ಲಿನೂ ಕೂಡ ಕೋಳಿ ಕುರಿ ಕೊಯ್ದಿರ್ತಾರೆ. ಎಲ್ಲರ ಪಾತ್ರೆಯಲ್ಲಿನೂ ಕೂಡ ಅದೇ ಅಡಿಗೆ ಇರುತ್ತೆ. ಅದು ಭಗವಂತನ ಅಡಿಗೆನ, ಅದು ಸೈತಾನರ ಅಡಿಗೆ. ಪಕ್ಷ ಮಾಸದಲ್ಲಿ ನನ್ನ ಶರೀರದಲ್ಲಿ ನಮ್ಮ ಅತ್ತೆಯವರ ಅತ್ತೆ ಆ ಒಂದು ಪೇತ ಅಂತ ಹೇಳ್ತಾರಲ್ವ, ಪೇತಾತ್ಮ, ಆ ಪೇತಾತ್ಮವಾಗಿ ನನ್ನ ಶರೀರದಲ್ಲಿ ಬಂದು ಸೇರಿಕೊಂಡಿದ್ರು. ಈ ಶರೀರದಲ್ಲಿ ಯಾರು ಬೇಕಾದರೂ ಕೂಡ ಸೂಕ್ಷ್ಮ ಶರೀರಯಾನ ಮಾಡಬಹುದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರವೇಶ ಮಾಡ್ತಾರೆ. ಒಬ್ರು ದ್ವೇಷ ಇಟ್ಕೊಂಡು ಮಾಡಿದ್ರೆ ಇನ್ನೊಬ್ರು ಅವ್ರ ಮೇಲೆ ತುಂಬಾ ಪ್ರೇಮದಿಂದ, ಇನ್ನೊಬ್ರು ಚೇಷ್ಟೆಯಿಂದ. ನಾನು ನಿನ್ನೆ ಹೇಳಿದ್ನಲ್ವಾ, ಎಷ್ಟೋ ಚೇಷ್ಟೆಗಳನ್ನ ಮಾಡ್ತಾ ಇರ್ತಾರೆ ಅಂತೇಳಿ. ಒಂದೊಂದು ಆತ್ಮ ಒಂದೊಂದು ಸ್ಥಿತಿಯಲ್ಲಿರತ್ತೆ. ಒಂದು ಚೇಷ್ಟೆ ಮಾಡೋಕಂದ್ರೆ ಇನ್ನೊಂದು ದ್ವೇಷವನ್ನೇ ಇಟ್ಕೊಂಡು. ನನ್ನ ಶರೀರ ಇದ್ದಾಗ ಇವ್ರಿಗೆ ಏನು ಕೂಡ ಮಾಡೋಕ್ಕಾಗಲಿಲ್ಲ. ಇವಾಗ ಶರೀರ ಬಿಟ್ಟ ಮೇಲೆ ಇವ್ರಿಗೆ ಆಟ ಆಡ್ಸೋಣ ಅಂತೇಳಿ ದ್ವೇಷದಿಂದ ಆ ರೀತಿ ಕೂಡ ಚೇಷ್ಟೆಯನ್ನು ಮಾಡ್ತಾ ಇರ್ತಾರೆ. ಕೆಲವೊಬ್ರು ತುಂಬಾ ಪ್ರೇಮದಿಂದ, ಅವ್ರು ಕಂಡ್ರೆ ನನಗೆ ತುಂಬಾ ಇಷ್ಟ, ಅದಕ್ಕಾಗಿ ನನ್ನ ಜೊತೆಗೇನೆ ಅವ್ರಿಗೂ ಕೂಡ ಕರ್ಕೊಂಡೋಗೋಣ ಅಂತೇಳಿ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿ ಇರತ್ತೆ ಯೋಚನೆ. ಆತ್ಮಗಳಿಗೂ ಕೂಡ, ಪ್ರೇತಾತ್ಮಗಳಿಗೂ ಕೂಡ ಒಂದೇ ರೀತಿ ಇರತ್ತಂತಲ್ಲ. ನಾನು ಆ ಸಮಯದಲ್ಲಿ ಪಕ್ಷಮಾಷ್ಟ ಸಮಯದಲ್ಲಿ ಆ ರೀತಿ ಆಗಿರೋದಕ್ಕೆ ನಮ್ಮ ತಾಯಿಯವರು ಬಂದು ನನಗೆ ಅಲ್ಲಿ ಇದು ಡಾಕ್ಟರ್ ಹತ್ರ ತೋರಿಸಿದ್ರು, ಕಡಿಮೆ ಆಗದೆ ಇರುವಂಥ ಕಾಯಿಲೆ. ನಾನು ನಮ್ಮ ಊರಿಗೆ ಕರ್ಕೊಂಡೋಗಿ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಇವಳಿಗೆ ನಾನು ಕುಂದಿರ್ತೀನಿ. ಆ ದೇವಸ್ಥಾನದಲ್ಲಿ ಏನಂದರೆ ಅಂಬಾಭವನ ದೇವಸ್ಥಾನದಲ್ಲಿ ಆ ಒಂದು ಯಾರು ಒಂದು ಭೂತ ಒಂದು ಸೈತಾನ ಶಕ್ತಿ ಇದೆಯೋ, ಯಾರು ಒಳಗಡೆ ಇದೆಯೋ ಅವ್ರ ಒಳಗಡೆನೆ ಒಂದು ದೈವ ಶಕ್ತಿನೂ ಕೂಡ ಬಂದು ಅದಕ್ಕೆ ಹೊರಗಡೆ ಕಳಿಸ್ತಾ ಇರತ್ತೆ. ಅಲ್ಲಿ ಯಾರು ಕೂಡ ದೆವ್ವ ಬಿಡಿಸೋರಿಲ್ಲ. ಆ ದೇವಸ್ಥಾನದಲ್ಲಿ ಯಾರ ಒಳಗಡೆ ಒಂದು ಸೈತಾನ್ ಶಕ್ತಿ ಇದೆಯೋ ಅಲ್ಲಿ ಅವ್ರ ಒಳಗಡೆನೆ ದೈವ ಶಕ್ತಿನೂ ಕೂಡ ಬಂದು ಅದನ್ನ ಹೊರಗಡೆ ಕಳಿಸ್ತಾ ಇರತ್ತೆ. ಅಂತ ಒಂದು ಶಕ್ತಿ ಅಲ್ಲಿದೆ. 15 ದಿವಸ ನಾವು ಅಲ್ಲಿ ಕೂತ್ಕೊಂಡ್ವಿ. ಆಮೇಲೆ ದಸರಾ ಹಬ್ಬ ಬಂತು. ದಸರಾ ಹಬ್ಬದಲ್ಲಿ ಅಲ್ಲೆಲ್ಲ ಪೂಜೆ ಪುನಸ್ಕಾರ ಭರ್ಜರಿಯಾಗಿರತ್ತೆ. ಬೆಳಿಗ್ಗೆ ಭಜನೆ, ರಾತ್ರಿ ಪುರಾಣ ಭಜನೆ. ಹಾಗಾಗಿ ನೀವು ಕರ್ಕೊಂಡೋಗ್ಬಿಡಿ, ಇವ್ರಿಗೆ ಇಲ್ಲೇ ಕುಂದ್ರಿಸೋದು ಬೇಡ. ಯಾಕೆಂದ್ರೆ ನಾವು ಹಬ್ಬದ ದಿನದಲ್ಲಿ ಮತ್ತೆ 15 ದಿನ ಆದ್ಮೇಲೆ ಮತ್ತೆ ನೀವು ಬಂದು ಇಲ್ಲಿ ಇರಬಹುದು ಅಂತ ಅವ್ರು ಹೇಳಿದ್ರು ದೇವಸ್ಥಾನದಲ್ಲಿರೋರು. ಆ ದೇವಸ್ಥಾನದಲ್ಲಿ ಇರೋರು ಹೇಳಿದ್ಮೇಲೆ ಮತ್ತೆ ನಮ್ಮ ತಾಯಿಯವರು ಅವ್ರ ಮನೆಗೆ, ನಮ್ಮ ತಾಯಿ ಮನೆಗೆ ಕರ್ಕೊಂಡೋಗ್ಬಿಟ್ರು.
ಆವಾಗ ನನಗೆ ವಿಪರೀತವಾದಂತಹ ತೊಂದರೆ. ನನ್ನ ಮನಸ್ಸು ನನ್ನ ಕೈಯಲ್ಲಿ ಇರಲಿಲ್ಲ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿನೂ ಕೂಡ ಅವ್ರ ಮನೆಯಲ್ಲಿ ಕುರಿ ಕೊಯ್ಯೋದು ಒಂದು ಪದ್ಧತಿ. ನಮ್ಮ ತಾಯಿ ಮನೆ ಅಂತಲ್ಲ, ಎಲ್ಲರ ಮನೆಯಲ್ಲಿನೂ ಕೂಡ ಬೆಳಿಗ್ಗೆ 4-5 ಗಂಟೆಗೆ ಕುರಿಗಳನ್ನು ಕೊಯ್ತಾರೆ ದಸರಾ ಹಬ್ಬದ ಟೈಮ್ನಲ್ಲಿ. ಅಂಥ ಒಂದು ಸಮಯದಲ್ಲಿ ಅವ್ರ ದೇವಸ್ಥಾನದಲ್ಲಿ ಇರೋರು ಮನೆಗೆ ಕರ್ಕೊಂಡು ಹೋಗಂದಾಗ ನಮ್ಮ ತಾಯಿಯವರು ಮನೆಗೆ ಕರ್ಕೊಂಡು ಬಂದರು. ನಾನು ಯಾವತ್ತೂ ಕೂಡ ಆ ಚಿಕನ್ ಪೀಸು ಮಟನ್ ಪೀಸು ತಿಂದು ನಾನು ಯಾವತ್ತೂ ಕೂಡ ಬ್ರ್ಯಾಂಡಿ ಕುಡ್ದವಳೆ ಅಲ್ಲ. ಆದರೆ ನಮ್ಮ ಅತ್ತೆಯವರತ್ತೆ ಕುಡಿತಾ ಇದ್ರು. ಅವರು ತಿಂತ ಅದನ್ನು ಕುಡಿತಾ ಇದ್ರು. ಆಗ ನನ್ನ ಒಳಗಡೆ ಇರುವಂಥ ಆ ಪೇತಾತ್ಮ ಏನು ಹೇಳ್ತಾ ಇದೆ ಅಂದರೆ, ಆ ಒಂದು ಸಮಯದಲ್ಲಿ ನೋಡಿ, ದಸರಾ ಹಬ್ಬದ ಸಮಯದಲ್ಲಿ ಅವ್ರ ಮನೆಯಲ್ಲೇನೆ, ನಮ್ಮ ತಾಯಿ ಮನೆಯಲ್ಲೇನೆ ಅದು ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ಅಂದರೆ, ನನಗೆ ಕುಡಿಯೋದಕ್ಕೆ ಕೊಡ್ರೋ, ನನಗೆ ಚಿಕನ್ ಮಟನ್ ಕೊಡ್ರೋ ಅಂತೇಳಿ ಕೇಳ್ತಾ ಇದೆ. ಇವರು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ. ನಾನು ಅದು ಒಂದಿನಾನೂ ಕೂಡ ಸೇವಿಸಿದವಳಲ್ಲ. ಅವತ್ತು ಆ ಸಮಯದಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಅದನ್ನು ಸೇವಿಸಿದ್ದೀನಿ. ಆಮೇಲೆ ನನಗೆ ಸ್ವಲ್ಪ ಆ ಒಂದು ದೈವಶಕ್ತಿ ಕೂಡ ನನ್ನ ಜೊತೆಗೆ ಅಂಥ ಒಂದು ಸಮಯದಲ್ಲಿನೂ ಕೂಡ ದೈವಶಕ್ತಿ ನನಗೆ ನನಗೆ ಒಂದು ಕ್ಷಣದಲ್ಲಿ ಒಂದು ಸೈತಾನ್ ಶಕ್ತಿ ಮಾತಾಡ್ತಾ ಇದ್ರೆ, ಇನ್ನೊಂದು ಕ್ಷಣದಲ್ಲಿ ಒಂದು ದೈವಶಕ್ತಿ ಕೂಡ ನನಗೆ ಮಾತಾಡ್ತಾ ಇತ್ತು. ಆದರೆ ಎರಡು ಕೂಡ ಯಾರಿಗೂ ಅವ್ರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ನನಗೆ ಮಾತ್ರ ಅದು ಗೊತ್ತಾಗ್ತಾ ಇತ್ತು. ಒಂದು ಕ್ಷಣದಲ್ಲಿ ಅದನ್ನು ಕುಡಿತಾ ಇದ್ರೆ, ಇನ್ನೊಂದು ಕ್ಷಣದಲ್ಲಿ ದೈವಶಕ್ತಿ ಏನು ಹೇಳ್ತಾ ಇತ್ತು ಅಂದರೆ, ಅದಕ್ಕೆ ಏನು ಕೂಡ ಕೊಡಬೇಡಿ, ಅದಕ್ಕೆ ನೀವು ಕೊಟ್ಟರೆ ಆ ಒಂದು ಆತ್ಮ ಈ ಶರೀರನೇ ಅದರ ಮನೆ ಅಂಥೇಳಿ ಅದು ತನ್ನ ಮನೆ ಮಾಡ್ಕೊಂಡ್ಬಿಡತ್ತೆ, ಏನು ಕೂಡ ಕೊಡಬೇಡಿ ಅಂಥೇಳಿ ಆ ಒಂದು ಇನ್ನೊಂದು ಶಕ್ತಿ, ದೈವಶಕ್ತಿ ಇನ್ನೊಂದು ಕಡೆ ಮಾತಾಡ್ತಾ ಇತ್ತು. ಆದರೆ ಎರಡು ಮಾತು ಕೂಡ ನನ್ನ ಎದುರುಗಡೆ ಇರೋರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಎರಡು ಮಾತು ನಾನೇ ಹೇಳ್ತಾ ಇದ್ದೀನಿ. ಒಂದ್ಸತೆ ಕೊಡು ಅಂಥೇಳಿ, ಒಂದ್ಸತೆ ಬೇಡ ಅಂಥೇಳಿ. ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಅರ್ಥ ಆಗೋದಿಲ್ಲ. ಎರಡು ಮಾತು ಕೂಡ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ. ಒಂದ್ಸತೆ ಕೊಡು ಅಂಥೇಳಿ, ಒಂದ್ಸತೆ ಕೊಡಬೇಡ್ರಪ್ಪ, ಈ ಶರೀರನೇ ಅದು ಮನೆ ಮಾಡ್ಕೊಂಡ್ಬಿಡತ್ತೆ, ಅದಕ್ಕೆ ಹೊರ್ಗಡೆ ಹಾಕ್ಬೇಕು ಅಂತೇಳಿ ಇನ್ನೊಂದ್ಸತಿ ಅದನ್ನು ಕೂಡ ನಾನೇ ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಎದುರುಗಡೆ ಕೂತ್ಕೊಂಡವ್ರಿಗೆ ಅವ್ರಿಗೇನು ಅರ್ಥ ಆಗತ್ತೆ? ಅವ್ರಿಗೆ ಆತ್ಮಜ್ಞಾನ ಅನ್ನೋದೇ ಇಲ್ಲ, ಕೇವಲ ಶರೀರ ಅಂತ ಅನ್ಕೊಂಡಿರೋರು ಅವರು. ನೋಡಿ, ಅಷ್ಟು ಲಕ್ಷಾಂತರ ರೂಪಾಯಿ, ಸಾವಿರಗಟ್ಟಲೆ ನಾವು ದುಡ್ಡು ಖರ್ಚು ಮಾಡಿ ಸೈತಾನ್ಗಳಿಗೆ ನಾವು ಮನೆಯಲ್ಲಿ ಆಹ್ವಾನಿಸ್ತಾ ಇದ್ದೀವಿ. ಸಾವಿರಗಟ್ಟಲೆ ಅಲ್ಲ, ಕೆಲವರು ಲಕ್ಷಾಂಗಟ್ಟಲೆ ಖರ್ಚು ಮಾಡ್ತಾ ಇರ್ತಾರೆ. ದುಡ್ಡಿರೋರು ಇನ್ನೂ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತೇಳಿ. ಯಾರಿಗೆ ನಾವು ಆಹ್ವಾನಿಸ್ತಾ ಇದ್ದೀವಿ? ಸೈತಾನ್ಗಳಿಗೆ ಆಹ್ವಾನಿಸ್ತಾ ಇದ್ದೀವಿ. ಮತ್ತೆ ಸುಖ ಶಾಂತಿ ನೆಮ್ಮದಿ ಬಾ ಅಂದ್ರೆ ಎಲ್ಲಿ ಬರುತ್ತೆ ಆ ಮನೆಯಲ್ಲಿರೋರಿಗೆ? ಇದು ನನ್ನ ಅನುಭವ. ಹಾಗೆ ನಾನು ಧ್ಯಾನ ಮಾಡೋದಕ್ಕಿಂತ ಮೊದಲಿನ ಅನುಭವ. ಧ್ಯಾನಕ್ಕೆ ಬಂದ್ಮೇಲೆ ಅದನ್ನೆಲ್ಲವನ್ನು ಕೂಡ ನಾನು ಬಿಟ್ಟೆ. ಇವಾಗ ಅವ್ರ ಮನೆಯಲ್ಲಿ ನಾನು ನೀರು ಸಹಿತ ಕುಡಿಯೋದಿಲ್ಲ. ನೋಡಿ ಎಷ್ಟೊಂದು ಬದಲಾವಣೆ ಆಯಿತು. ಯಾರ ಮನೆಯಲ್ಲಿನೂ ಕೂಡ ನಾನು ನೀರು ಸಹಿತ ಕುಡಿಯೋದಿಲ್ಲ.
ಈ ದೇಹ ದೇವಾಲಯ ಮಾಡಿಕೊಂಡೆ. ನನ್ನಲ್ಲಿರುವಂಥ ಜೀವವೇ ದೇವರನ್ನಾಗಿ ನಾನು ಆ ಒಂದು ಶಕ್ತಿಯನ್ನು ಪಡ್ಕೊಂಡೆ. ಯಾವುದರ ಮುಖಾಂತರ? ಧ್ಯಾನದ ಮುಖಾಂತರ, ಉಸಿರು ಎಂಬ ಗುರುವಿನ ಜೊತೆಗಿದ್ದು. ಇವಾಗ ನಮ್ಮ ಮನೆಯಲ್ಲಿ ಅಡಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಶುದ್ಧ ಸಾತ್ವಿಕ ಆಹಾರ. ಇಂತಹ ಅಡಿಗೆ ಸೈತಾನರಿಗೆ ಇಷ್ಟ ಆಗೋದಿಲ್ಲ. ಸೈತಾನರಿಗೆ ಯಾವ ಅಡಿಗೆ ಇಷ್ಟ ಆಗುತ್ತೆ ಅಂದ್ರೆ ಚಿಕನ್ ಮಟನ್ನೇ ಅವ್ರಿಗೆ ಬೇಕು. ಸಾಯಿಸಿದ್ದು ಪ್ರಾಣಿಗಳ ಸಾಯಿಸಿದ ಅಡಿಗೆನೇ ಬೇಕು ಸೈತಾನಗಳಿಗೆ. ಭಗವಂತನಿಗೆ ಇದು ಇಷ್ಟ ಆಗೋದಿಲ್ಲ. ಭಗವಂತನಿಗೆ ಶುದ್ಧ ಸಾತ್ವಿಕ ಆಹಾರನೇ ಬೇಕು. ಯಾರ ಮನೆಯಲ್ಲಿ ಶುದ್ಧ ಸಾತ್ವಿಕ ಆಹಾರವನ್ನು ಮಾಡಿರ್ತಾರೋ, ಒಳ್ಳೆ ಯೋಚನೆಗಳಿಂದ, ಒಳ್ಳೆ ಮಾತಿನಿಂದ, ಒಳ್ಳೆ ಕೆಲಸದಿಂದ ಯಾರು ಆ ಮನೆಯಲ್ಲಿ ಜೀವಿಸ್ತಾ ಇರ್ತಾರೋ ಅಲ್ಲಿರ್ತಾನೆ ಭಗವಂತ. ಆಗ ಅಂತಹ ಒಂದು ಸ್ಥಿತಿಯಲ್ಲಿ ನಾನಿದ್ದವಳು ಈಗ ಈ ಸ್ಥಿತಿಯಲ್ಲಿ ನಾನು ಬರೋದಕ್ಕೆ ಕಾರಣ ನನಗೆ ಧ್ಯಾನನೇ. ಹೇಗೆ ಆ ಸೈತಾನ ಶರೀರ ಬಿಟ್ಟರೂ ಕೂಡ ಸೂಕ್ಷ್ಮ ಶರೀರದಿಂದ ತನಗಿಷ್ಟವಾಗಿರೋದನ್ನ ತಿಂತಾ ಇತ್ತು, ಕುಡಿತಾ ಇತ್ತು, ಹಾಗೇನೆ ಭಗವಂತನಿಗೆ ಶರೀರ ಇಲ್ಲದೆ ಇದ್ದರೂ ಕೂಡ, ರೂಪ ಇಲ್ಲ, ನಾಮ ಇಲ್ಲ, ಆದರೂ ಕೂಡ ನಮ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರದಿಂದ ಪ್ರವೇಶವಾಗಿ ನಮ್ಮ ಶರೀರದಲ್ಲೇನೆ ಯಾರು ದೇವಾಲಯವನ್ನಾಗಿ ಮಾಡ್ಕೊಂಡಿರ್ತಾರೆ, ಜೀವವೇ ದೇವರನ್ನಾಗಿ ಮಾಡ್ಕೊಂಡಿರ್ತಾರೆ, ಆ ಜೀವಕ್ಕೆ ನೋಡೋದಿಕ್ಕೆ, ಮಾತಾಡ್ಸೋದಿಕ್ಕೆ, ಜ್ಞಾನ ಕೊಡೋದಿಕ್ಕೆ ಈ ದೇಹದಲ್ಲಿ ಪ್ರವೇಶವಾಗಿ ನಾವು ಏನು ತಿಂತಾ ಇರ್ತೀವಿ ಶುದ್ಧ ಸಾತ್ವಿಕ ಆಹಾರ, ಅದನ್ನೇ ಅವರು ಸೇವಿಸ್ತಾರೆ. ಇದು ಕೂಡ ನನಗೆ ಅನುಭವ ಆಗಿದೆ, ಅದು ಕೂಡ ಅನುಭವ ಆಗಿದೆ. ಸೈತಾನ ಆಹಾರ ಯಾವ ರೀತಿ ಬಂದು ತಿನ್ನತ್ತೆ, ಭಗವಂತ ಬಂದು ಆಹಾರ ಯಾವ ರೀತಿ ಸೇವಿಸುತ್ತೆ. ಇದ್ದಕ್ಕಿದ್ದಂಗೆ ನನಗೆ ನಿನ್ನೆ ನಾನು 3 ಗಂಟೆ 2:30ಗೆ ನಮ್ಮ ಯಜಮಾನರು ಊಟಕ್ಕೆ ಬರೋದು, 3 ಗಂಟೆಗೆ ಊಟಕ್ಕೆ ಬರೋದು. ಅಷ್ಟರಲ್ಲೇ ನಮ್ಮ ಹುಡುಗ ಊಟಕ್ಕೆ ಕೂತ್ಕೊಂಡ. ಅವನು 1:30-2 ಗಂಟೆ ಒಳಗೆ ಅವನು ಊಟ ಮಾಡ್ತಾನೆ. ಅವನು ಊಟ ಮಾಡೋ ಸಮಯದಲ್ಲಿ ಏನೋ ಹೊಟ್ಟೆ ಹಸು ಆಗ್ತಾ ಇದೆಯಲ್ಲ, ಇವತ್ತು ಬೆಳಿಗ್ಗೆನೂ ತಿಂಡಿನೂ ಮಾಡಿದೆ, ಮತ್ತೆ ಹೊಟ್ಟೆ ಹಸು ಆಗ್ತಾ ಇದೆ. ಅವನಿಗೆ ಹೇಳ್ಬಿಟ್ಟೆ ನಾನು ಕೂತ್ಕೊಂಡೆ. ನಾನು ತಿಂತಾ ಇದ್ರೆ ಅದನ್ನು ನಾನು ತಿಂತಾ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಆದರೆ ನನಗೆ ಗೊತ್ತು ಕೂಡ ಇದೆ, ಈ ರೀತಿ ನನಗೆ ಅವಾಗವಾಗ ಆಗ್ತಾ ಇದೆ. ನಾನು ಯಾವಾಗಾದ್ರೂ ಕೂಡ ಇದನ್ನು ನಮ್ಮ ಮನೆಯಲ್ಲಿ ಹಂಚ್ಕೊಳ್ತೀನಿ. ಯಾವಾಗಾದ್ರೂ ಕೂಡ ಹಬ್ಬದಿಂದಲೇ ಅಂತ ಯಾವಾಗ ಬೇಕಾದರೂ ಈ ರೀತಿ ನನಗೆ ಆಗ್ತಾ ಇರತ್ತೆ. ಒಂದ್ಸತಿ ಏನು ಸುಮಾರು ಸತಿ ನನ್ನ ಒಗ್ಗರಣೆ ಬಜ್ಜಿ ಮಾಡಿದಾಗ ಪತ್ರಿಜಿಯವರು ಬಂದು ಕೂಡ ಸೂಕ್ಷ್ಮ ಶರೀರದಿಂದ ಬಂದು ಅದನ್ನು ಅವರು ಕೂಡ ತಿಂದಿದ್ದಾರೆ, ತಗೊಂಡಿದ್ದಾರೆ, ಆಹಾರವನ್ನು ತಗೊಂಡಿದ್ದಾರೆ. ಹಾಗಾಗಿ ನಾನು ಅವ್ರ ಬರ್ತಡೇ ದಿನ ನಾನು ಒಗ್ಗರಣೆ ಮೆಣಸಿನ್ಕಾಯಿ ಬಜ್ಜಿನೇ ನಾನು ಮಾಡೋದು.
ಒಂದೊಂದು ಸಮಯದಲ್ಲಿ ನನಗೆ 1-2 ತಿನ್ನೋಕ್ಕೂ ಕೂಡ ಆಗೋದಿಲ್ಲ. ಆ ಒಂದು ಸಮಯದಲ್ಲಿ ನಾನು 7-8 ಮೆಣಸಿನ್ಕಾಯಿ ಬಜ್ಜಿ ತಿಂತೀನಿ. ಅಷ್ಟೊಂದು ಇಷ್ಟ ಅವ್ರಿಗೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ. ನಿನ್ನೆ ನನಗೆ ಗೊತ್ತಾಯಿತು, ಎಲ್ಲ ಶಕ್ತಿಗಳು ಬಂದು ನನ್ನ ಶರೀರದಲ್ಲಿ ಬಂದು ಆಹಾರವನ್ನು ತಗೊಳ್ತಾ ಇದ್ದಾವೆ. ಎಲ್ಲ ದೇವತೆಗಳು ಬಂದು ಊಟ ಆದಮೇಲೆ ಆ ಊಟದ ತಟ್ಟೆ ಎದುರುಗಡೆನೇ ಕೂತ್ಕೊಂಡು ಯಾರ್ಯಾರು ಬಂದಿದ್ದಾರೆ ಅಂಥೇಳಿ ನಾನು ನೋಡಿಕೊಂಡಾಗ ಎಲ್ಲ ಶಕ್ತಿನೂ ಒಂದೇ, ಆದರೆ ನಾಮಗಳು ಹೆಸರುಗಳು ಬೇರೆ. ಒಂದೇ ಶಕ್ತಿಯಿಂದ ಬಿಡುಗಡೆ ಆಗಿರತ್ತೆ. ಇವಾಗ ನಮ್ಮದು ಕೈ ಒಂದೇ, ಹಸ್ತ ಒಂದೇ, ಆದರೆ ಬೆರಳುಗಳು ಯಾವ ರೀತಿ ಬೇರೆ ಬೇರೆಯಾಗಿದೆಯೋ ಅದೇ ರೀತಿನೇ ಯಾವ ಒಂದು ಶಕ್ತಿ ಬಂದಿದೆ, ಆಹಾರವನ್ನು ಸೇವಿಸ್ತಾ ತಗೊಂಡಿದೆ, ನೈವೇದ್ಯವನ್ನು ಸ್ವೀಕಾರ ಮಾಡಿಕೊಂಡಿದೆ ಅಂತ ನೋಡಿದಾಗ ಪಾರ್ವತಿ ಶಕ್ತಿ, ಲಕ್ಷ್ಮೀ ಶಕ್ತಿ, ಸರಸ್ವತಿ ಶಕ್ತಿ, ಅಂಬಾಭವಾನಿ ಶಕ್ತಿ, ಹುಲ್ಗೆಮ್ಮ ಶಕ್ತಿ, ಈ 5 ಶಕ್ತಿಗಳು ಬಂದು ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ನೋಡಿದ್ರಾ ಫ್ರೆಂಡ್ಸ್? ಧ್ಯಾನಕ್ಕೆ ಬರೋಕಿನ ಜೀವನ, ಧ್ಯಾನದ ನಂತರ ಜೀವನ ಎಷ್ಟೊಂದು ಬದಲಾವಣೆ ಆಗಿದೆ. ಈ ಎಲ್ಲ ವಿಷಯಗಳನ್ನು, ಸೂಕ್ಷ್ಮತೆಗಳನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಪ್ರತಿಯೊಂದು ಕೂಡ ನಾನು ಯಾಕೆ ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಇದು ಆಗ್ತಾ ಇರತ್ತೆ. ಆದರೆ ಯಾರು ಕೂಡ ಅರಿವಿನಿಂದ ನೋಡೋಲ್ಲ. ಎಲ್ಲರೂ ಕೂಡ ಬಿಜಿ. ಒಂದು ಕ್ಷಣ ಕೂಡ ನಮ್ಮ ಜೊತೆಗೆ ನಾವು ಇದ್ದು ಸಮಯವನ್ನು ಕಳೆಯೋದಿಲ್ಲ. ಎಲ್ಲರೂ ಕೂಡ ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ದಾರೆ.
ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಇಲ್ಲಿ ನಾವು ಇದ್ದು, ಕುಟುಂಬದಲ್ಲಿ ಇದ್ದು, ಹೇಗೆ ನಾವು ನಮ್ಮ ಜೊತೆಗೆ, ನಮ್ಮ ಉಸಿರಾಟದ ಜೊತೆಗಿದ್ದು ನಮಗೂ ನೋಡ್ಕೊಳ್ತಾ ನಮ್ಮ ಒಂದು ಆತ್ಮದ ಸ್ಥಿತಿಯನ್ನು ಕೂಡ ಉತ್ತಮೋತ್ತಮ ಸ್ಥಿತಿಗೆ ನಾವು ಹೋಗಬೇಕು ಅಂತೇಳಿ ನಮ್ಮ ಕುಟುಂಬನೂ ಕೂಡ ನಾವು ಸರಿಯಾಗಿ ನೋಡ್ತಾ ಸಮಾಜದಲ್ಲಿ ಇದ್ದು ಹೇಗೆ ಮಾನವರಿಂದ ಮಾಧವರಾಗಬೇಕು ಅಂತೇಳಿ ನಾವು ಯಾವ ರೀತಿ ಸಾಧನೆ ಮಾಡ್ತಾ ಇರ್ತೀವಿ. ಒಂದು ಪ್ರಾಣಿಗಳಿಗೂ ಕೂಡ ಅವರ ಒಂದು ಮಿತ್ರತ್ವದಿಂದ ನಾವು ಕಾಣ್ತೀವೋ, ಸಕಲ ಜಲ ಜೀವರಾಶಿಗಳ ಜೊತೆಗೆ ನಮಗೆ ಮಿತ್ರತ್ವ ಬರುತ್ತೆ. ನಮ್ಮ ಕುಟುಂಬದಲ್ಲಿನೂ ಕೂಡ ನಾವು ನಮ್ಮ ಧರ್ಮವನ್ನು ನಿಭಾಯಿಸ್ತಾ ನಮ್ಮ ಶರೀರದ ಜೊತೆಗೆ ಕೂಡ ನಾವು ಧರ್ಮದಿಂದ ಸತ್ಯದಿಂದ ಇದ್ದು ಏನು ಕೂಡ ಹಾನಿ ಆಗದೆ ಇರುವ ಹಾಗೆ ನಾವು ಮಾನವರಿಂದ ಮಾಧವರಾಗಬೇಕಂತೇಳಿ ಯಾವ ರೀತಿ ಸಾಧನೆಯನ್ನು ನಾವು ಮಾಡ್ತಾ ಇರ್ತೀವಿ. ಆ ಮಾಧವರು ನಮಗೆಲ್ಲ ನೋಡಿಕೊಂಡು ನಾವು ನೋಡಿ ಇವಾಗ ಮಧ್ಯದಲ್ಲಿ ಇದ್ದೀವಿ, ಅವರು ಕೂಡ ಅಲ್ಲಿ ಆ ಸತ್ಯಲೋಕದಲ್ಲಿ ನಾವು ಮಾನವರಾಗಬೇಕು ಅಂಥೇಳಿ, ಮಾನವರಿಂದ ನಾವು ಮಾಧವರಾಗಬೇಕು ಅಂಥೇಳಿ ಅವರು ನಮಗೆ ಎಷ್ಟೋ ಸಹಾಯ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲೇ ಇದ್ಕೊಂಡು ಆ ಲೋಕದಲ್ಲೇ ಇದ್ಕೊಂಡು ಮತ್ತೆ ಅವರು ಮಾನವರಿಂದ ಸೃಷ್ಟಿಕರ್ತರು ಆಗ್ಬೇಕಂತೇಳಿ ಅವರು ಆ ರೀತಿ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಅವರು ಕೂಡ ಮಧ್ಯ ಮಾರ್ಗದಲ್ಲಿ, ನಾವು ಕೂಡ ಮಧ್ಯ ಮಾರ್ಗದಲ್ಲಿನೇ ಇದ್ದೀವಿ, ಅವರು ಕೂಡ ಮಧ್ಯ ಮಾರ್ಗದಲ್ಲಿ. ನಾವಿಲ್ಲಿ ಪ್ರಾಣಿಗಳಿಗೆ ಮಾನವ ಒಂದು ಜನ್ಮಕ್ಕೆ ತಗೊಂಡ್ಬರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಮಾನವರಾಗಿದ್ದೀವಿ, ಪ್ರಾಣಿಗಳಿಗೆ ಮಾನವರ ಒಂದು ಜನ್ಮವನ್ನ ತಗೋಬೇಕು ಅಂತೇಳಿ ಆ ರೀತಿ ನಮ್ಮ ಒಂದು ಸಹಾಯ ಸಹಕಾರ ಪ್ರಾಣಿಗಳಿಗೆ ಸಿಗ್ತಾ ಇರಬೇಕು. ಯಾರು ಅದನ್ನ ಮಾಡ್ತಾರೆ ಅವರು ಮಾತ್ರ ಮಾಧವರಾಗಿ ಜೀವಿಸ್ತಾ ಇರ್ತಾರೆ. ಯಾರು ಕೊಂದು ತಿಂತಾ ಇರ್ತಾರೆ ಅವರು ಶೈತಾನುಗಳರಾಗಿ ಜೀವಿಸ್ತಾ ಇರ್ತಾರೆ. ನಮಗೆ ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಆ ಭಗವಂತನಿಗೆ ಇನ್ನೊಂದು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿಕರ್ತ. ಆ ಸೃಷ್ಟಿಕರ್ತನಿಗೆ ಇನ್ನೊಂದು ಶೂನ್ಯ ಸೃಷ್ಟಿ ಮಾಡಿದೆ. ನೋಡಿ, ತಿಳ್ಕೊಳ್ಳೋದು ಎಷ್ಟೋ ಇದೆ. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರ್ದು. ಇಂಥ ಒಂದು ಹಬ್ಬದ ಸಮಯದಲ್ಲಿ ಎಷ್ಟೋ ಒಂದು ಶಕ್ತಿ ನಮ್ಗೆ ಸಿಗ್ತಾ ಇರತ್ತೆ. ಆ ಭಗವಂತನ ಶಕ್ತಿ ಈ ಭೂಮಿ ಮೇಲೆ ಧಾರಾಕಾರವಾಗಿ ನಮ್ಗೆ ಸಿಗ್ತಾ ಇರತ್ತೆ. ಇಂಥ ಒಂದು ಶಕ್ತಿಯಿಂದ ನಮ್ಮಲ್ಲಿ ಇರುವಂಥ ಆತ್ಮ ಶಕ್ತಿಯನ್ನ ನಾವು ಹೆಚ್ಚಿಸ್ಕೋಬೇಕು. ಕೇವಲ ಒಂದು ನಿಮಿಷ ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್.
30 ಸೆಕೆಂಡ್ಸ್ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಲ್ಲ ದೇವಾನುದೇವತೆಗಳಿಗೂ ಕೂಡ, ಗೌರಿ ಗಣೇಶನ್ನು ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಬೆಳಗಿನೇ ಜಾಯಿನ್ ಆಗಿದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಇದೇ ರೀತಿ ಧ್ಯಾನಕ್ಕೆ ಜಾಯಿನ್ ಆಗ್ತಾ ಇರಿ. ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನದ ಕ್ಲಾಸ್ ಅನ್ನ ಮುಗಿಸೋಣ ಮಾಸ್ಟರ್ಸ್. ನಾಳೆ ದಿನ ಬೆಳಗ್ಗೆ 5 ಗಂಟೆಗೆ ಎಲ್ಲ ಜಾಯಿನ್ ಆಗೋಣ. ಮೇಡಮ್ ಸೌಮ್ಯ ಮೇಡಮ್ ನಮಸ್ತೆ. ಮಾಸ್ಟರ್, ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಇವತ್ತು ಲಲಿತಾ ಮೇಡಮ್ ಅವರ ಅನುಭವ ಕೇಳಿ ರೋಮಾಂಚನ ಆಗೋಯ್ತು. ಕೆಲವು ಪ್ರಶ್ನೆಗಳಿದೆ ಮೇಡಮ್, ಅದು ನಿಮಗೆ ಕಳ್ಸದ ಗ್ರೂಪ್ ಅಲ್ಲಿ ಹಾಕದ ಅಥವಾ ಲಲಿತಾ ಮ್ಯಾಮ್ ಹಾಕದ? ಹೇಗಾದ್ರೂ ಮಾಡ್ಬೋದು ಮ್ಯಾಮ್. ನೀವು ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿ, ಮ್ಯಾಮ್ಗಾದ್ರೂ ಕಳಿಸಿ, ಅವರು ಟೆಕ್ಸ್ಟ್ ಅಲ್ಲಿ ರಿಪ್ಲೈ ಮಾಡ್ತಾರೆ. ಓಕೆ ಮೇಡಮ್. ಇವಾಗ ನಾವು ಊಟ ಮಾಡಕ್ ಮೊದ್ಲು ದೇವ್ರನ್ನ ಸ್ಮರಣೆ ಮಾಡಿ 1 ನಿಮಿಷ ತಗೊಳ್ತೀವಲ್ವಾ, ಮೊದಲನೇ ತುತ್ತು ಡೈಲಿ ಹಂಗೆ ತಗೊಳ್ತೀವಿ ನಾವು. ಹಂಗೆ ಕೆಲವು ಪ್ರಶ್ನೆಗಳಿದೆ. ಅದಕ್ಕೆ ಇವಾಗ ನಾವು ಸ್ನಾನ ಮಾಡಿನೇ ಅಡುಗೆ ಮಾಡ್ಬೇಕಾ, ಇವಾಗ ಧ್ಯಾನ ಹಾಕಿ ಒಂದೊಂದ್ಸರಿ ಹಂಗೆ ಕುತ್ಕೊಂಡ್ಬಿಡ್ತೀವಲ್ವಾ, ಆ ತರ ಕೆಲವು ಪ್ರಶ್ನೆಗಳಿದೆ ಮ್ಯಾಮ್. ಅದಕ್ಕೆ ಮಾಡಿ ಮ್ಯಾಮ್, ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿದ್ರೆ ಎಲ್ಲರಿಗೂ ಆನ್ಸರ್ ಸಿಗತ್ತೆ. ನಿಮ್ಗೆ ಪರ್ಸನಲ್ ಆಗಿ ಬೇಕು ಅಂದ್ರೆ ಪರ್ಸನಲ್ ಆಗು ಕೇಳ್ಬೋದು. ಮೌನದಲ್ಲಿದ್ದಾರೆ, ಬಟ್ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಇಲ್ಲ 108 ಡೇಸ್ ಆದ್ಮೇಲೂ ಅದೆಲ್ಲ ಒಂದ್ ಕಡೆ ಬರ್ದಿಟ್ಕೊಂಡಿದ್ದು 108 ಡೇಸ್ ಆದ್ಮೇಲೂ ಕೇಳ್ಬೋದು. ಸೊ ಆವಾಗ ಕ್ಲಾರಿಟಿಯಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಮ್ಯಾಮ್. ಮೇಡಮ್ ಯಾವಾಗ ಮುಗಿಯುತ್ತಾ ಅಂತ ನೋಡ್ತಾ ಇದ್ದೆ. ಮೇಡಮ್ ಮೀಟ್ ಮಾಡ್ಬೇಕು, ಮೇಡಮ್ ಮಾತಾಡ್ಬೇಕು ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ಥ್ಯಾಂಕ್ ಯು.